ಮೆಂತಿ ಪಲ್ಯ ಯಾರಿಗೆ ಇಷ್ಟ ಆಗಲ್ಲೋ ಅವ್ರು ಈ ಥರ ಪರೋಟ ಮಾಡಿರಿ, ಸಖತ್ ಟೇಸ್ಟಿಯಾಗಿರುತ್ತೆ. ಒಂದು ಪರಾತ್ ತೊಗೊರಿ, ಪರಾತಾಗ ಒಂದು ವಾಟಿ ಗೋಧಿ ಹಿಟ್ಟು ಹಾಕ್ರಿ, ಜೋಳದ ಹಿಟ್ಟು, ಕಡ್ಲೆ ಹಿಟ್ಟು, ಒಂದು ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಪೇಸ್ಟ್ ಮಾಡ್ಕೊರಿ. ಅದು ಪೇಸ್ಟ್ ಹಾಕ್ರಿ. ಒಂದು ವಾಟಿ ಮೆಂತಿ ಪಲ್ಯ ನಾವು ಕಟ್ ಮಾಡಿರೋ ಮೆಂತಿ ಪಲ್ಯ ಹಾಕ್ರಿ. ಆಮೇಲೆ ಒಂದು ಚಮಚೆ ಎಳ್ಳು ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಅರಿಶಿನ ಪುಡಿ, ಲಾಲ್ ಮಸಾಲ, ಗರಂ ಮಸಾಲ, ಜೀರಾ ಪುಡಿ, ಜೀರಿಗೆ, ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ರಿ. ಸ್ವಲ್ಪ ಎಣ್ಣೆ ಹಾಕ್ರಿ. ಎಣ್ಣೆ ಹಾಕಿ ಆದ ಬಳಿಕ ಚೆಂದಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೊರಿ. ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ಬಳಿಕ ನಾವು ಯಾವ ಥರ ಗೋಧಿ ಹಿಟ್ಟು ಯಾವ ಥರ ನಾದ್ಕೋತಿಲ್ಲ ಆ ಥರ ನಾದ್ಕೋಬೇಕು. ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ನಾದ್ಕೊರಿ. ನಾದಿದಾದ ಬಳಿಕ ಒಂದು 5 ನಿಮಿಷ ಹಿಟ್ಟು ನೆನಿಬೇಕು. ಒಂದು 5 ನಿಮಿಷ ತೆಗೆದಿಡ್ರಿ. 5 ನಿಮಿಷ ಆದ ಬಳಿಕ ಹಿಟ್ಟು ನೆನೆದಿರ್ತದೆ. ನಾವು ಚಪಾತಿ ಯಾವ ಥರ ಮಾಡ್ಕೋತೀವಲ್ಲ ಆ ಥರ ಹಿಟ್ಟು ಲಾಟ್ಸ್ಕೊರಿ. ಲಾಟ್ಸಿದಾದ ಬಳಿಕ ಗ್ಯಾಸ್ ಚಾಲು ಮಾಡಿರಿ. ಗ್ಯಾಸ್ ಚಾಲು ಮಾಡಿ ತೆವಿ ಇಡ್ರಿ. ತೆವಿ ಬಿಸಿ ಆದ ಬಳಿಕ ಸ್ವಲ್ಪ ತುಪ್ಪ ಹಚ್ಚಿರಿ. ತುಪ್ಪ ಹಚ್ಚಿ ಎರಡು ಸೈಡ್ ಚೆಂದಂಗೆ ಬೇಯಿಸ್ಕೊರಿ. ನಾವು ಚಪಾತಿ ಯಾವ ಥರ ಬೇಯಿಸ್ಕೊತೀವಲ್ಲ ಆ ಥರ ಚೆಂದಂಗೆ ಬೇಯಿಸ್ಕೊರಿ. ಬೇಯಿಸಿದಾದ ಬಳಿಕ ನೋಡ್ಬೋದು ಮೆಂತ್ಯ ಪಲ್ಯ ಪರೋಟ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್, ಒಂದು ಕಮೆಂಟ್ ಮಾಡಿರಿ.